ಭಾರತ ಜೋಡೋ ಯುವ ಸಂಘ ಸ್ಥಾಪನೆಗೆ ಕರೆ. ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆದೇಶದಂತೆ ಹಾಗೂ ಸಂಪುಟ ಸಭೆಯ ನಿರ್ಣಯದನ್ವಯ ತುರುವೇಕೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರತ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಮತ್ತು ನೋಂದಾಯಿಸಲು ಆಸಕ್ತ ಯುವಕ ಯುವತಿಯರಿಂದ ಅರ್ಜಿ ಕರೆಯಲಾಗಿದೆ ಅಂತ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಶ್ರೀನಾಥ್ ಬಾಬು ಎಸ್ ಅವರು ತಿಳಿಸಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಯೋಜನೆ ಜಾರಿಗೆ ತರಲಾಗಿದೆ. ಸರ್ಕಾರದ ಮಾರ್ಗಸೂಚಿಯಂತೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದರಂತೆ ಯುವ ಸಂಘಗಳನ್ನು ಸ್ಥಾಪಿಸಲು ಆದೇಶಿಸಲಾಗಿದ್ದು, ತುರುವೇಕೆರೆಯಲ್ಲೂ ಕೂಡ ಈ ಪ್ರಕ್ರಿಯೆ ಆರಂಭಗೊಂಡಿದೆ. 16ರಿಂದ 35 ವರ್ಷ ವಯೋಮಿತಿಯ ಸ್ಥಳೀಯ ನಿವಾಸಿಗಳು ಈ ಸಂಘದ ಸದಸ್ಯರಾಗಲು ಅರ್ಹರಾಗಿರ್ತಾರೆ. ಪ್ರತಿ ಘಟಕದಲ್ಲಿ ಕನಿಷ್ಠ 100 ಸದಸ್ಯರಿರಬೇಕಾಗಿದ್ದು, BGYS ಪೋರ್ಟಲ್ ಅಥವಾ ಮೊಬೈಲ್ ಆ್ಯಪ್ ಮೂಲಕ ಕೂಡ ಅಥವಾ ಸ್ಥಳೀಯ ಕರ್ನಾಟಕವನ್ನು ಹಾಗೂ ನಾಗರಿಕ ಸೇವಾ ಕೇಂದ್ರಗಳ ಸಹಾಯದಿಂದ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಂದಣಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಪ್ರತಿ ಸದಸ್ಯರಿಗೆ ತಲಾ ₹10 ನೋಂದಣಿ ಶುಲ್ಕ ನಿಗದಿಯಾಗಿದೆ. ಸಂಘಗಳನ್ನು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಅಡಿಯಲ್ಲಿ ನೋಂದಾಯಿಸಲಾಗುತ್ತೆ. ಕೂಡಲೇ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿನ ಯುವಕರು ಅರ್ಜಿಯನ್ನು ಸಲ್ಲಿಸುವಂತೆ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಮಸ್ತೆ. ತುರುವೇಕೆರೆ ಪಟ್ಟಣದ ಎಲ್ಲ ಯುವಕರಿಗೆ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆಗೆ ರಾಜ್ಯ ಸರ್ಕಾರ ಕರೆ ನೀಡಿದೆ. ಈ ತುರುವೇಕೆರೆ ಪಟ್ಟಣದಲ್ಲಿ ಇರುವಂಥ ಪ್ರತಿ 4,000 ಜನಸಂಖ್ಯೆಗೆ ಒಂದು ಸಂಘವನ್ನು ಸ್ಥಾಪನೆ ಮಾಡುವಂಥದ್ದು. ಮತ್ತು ಆ ಸಂಘದಲ್ಲಿ 100 ಜನ ಸದಸ್ಯರಿರ್ತಾರೆ. ಮತ್ತು ನಿರ್ದೇಶಕರು, ಕಾರ್ಯದರ್ಶಿ, ಈ ಥರದ್ದೊಂದು ಕಾರ್ಯದರ್ಶಿ, ಅಧ್ಯಕ್ಷರು, ಖಜಾಂಚಿ, ಈ ರೀತಿಯ ಒಂದು ಸಂಘದ ಒಂದು ಮೂಲ ಇರುತ್ತೆ. ಇದರಲ್ಲಿ ಪ್ರತಿ 4,000 ಸಂಖ್ಯೆಗೆ ಒಂದು ಸಂಘ, ಆ ಥರ ನಾವು ತುರುವೇಕೆರೆ ಪಟ್ಟಣದಲ್ಲಿ 4 ಸಂಘಗಳು ಕ್ರಿಯೇಟ್ ಆಗುತ್ತೆ. ಪ್ರತಿ ಸಂಘಕ್ಕೆ ₹10 ಲಕ್ಷ ಸರ್ಕಾರ ಕೊಡುತ್ತೆ. 10 ಲಕ್ಷವನ್ನು ಅವರು ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯ ಮತ್ತು ಯಾವುದೇ ದುಶ್ಚಟಗಳ ದಾಸರಾಗದಂತೆ ಕ್ರಿಯೇಟಿವ್ ಕೆಲಸದಲ್ಲಿ, ರಚನಾತ್ಮಕ ಕೆಲಸಗಳಲ್ಲಿ ತೊಡಗಲಿ ಅಂತೇಳಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಆದ್ದರಿಂದ ಎಲ್ಲ ಸಂಘ ಸಂಸ್ಥೆಯವರು ಈ ನಮ್ಮ ಏನು ಕರ್ನಾಟಕವನ್ನು, ಭಾರತವನ್ನು ಇದರಲ್ಲಿ ನೋಂದಣಿ ಮಾಡ್ಕೊಬೋದು. ಎಲ್ಲ ಯುವಕರು ಪ್ರತಿ 100 ಜನಕ್ಕೆ ಒಂದು ಸಂಘನ ನಾವು ಟ್ರೈ ಮಾಡ್ತಾಯಿದ್ದೀವಿ. ₹10 ಫೀಸ್ ಇರುತ್ತೆ. ಆನ್ಲೈನ್ ಶುಲ್ಕದ ಪಾವತಿಸಿ ನೋಂದಣಿ ಮಾಡ್ಬೋದು. ಈಗ ಹೊಸದಾಗಿ ಇದು ಶುರುವಾಗಿರೋದ್ರಿಂದ ಈಗ ಶುರು ಮಾಡ್ಕೋಬೋದು. ಅಂತಿಮ ದಿನಾಂಕವನ್ನು ತಿಳಿಸಲಾಗ್ಬೋದು. ಈಗ ಆನ್ಲೈನಲ್ಲಿ ಏನು ಅರ್ಜಿಗಳನ್ನ ಕಾಲ್ ಮಾಡಿದ್ದಾರೆ, ಅದನ್ನು ಅರ್ಜಿಗಳನ್ನ ಹಾಕ್ಬೋದು ಆನ್ಲೈನಲ್ಲಿ. ಯಾವತ್ತಿಂದ ಪ್ರಾರಂಭ ಆಗಿದೆ ಸರ್? ಹೌದು, ಈಗ ಶುರುವಾಗಿದೆ. ಸರ್ಕಾರ ಪ್ರಕಟಣೆ ಹೊರಡಿಸಿದೆ. ವರ್ಷ 1-2 ದಿನದಲ್ಲಿ ಆನ್ಲೈನ್ ಶುರು.